ಜಿಪುಣಿ ಪಕ್ಷಿಗಳ ಹೊಸ ವರ್ಷದ ದಾವತ್. ಪಕ್ಷಿಗಳ ಊರಿನಲ್ಲಿ ಅದು ಡಿಸೆಂಬರ್ 31ನೇ ತಾರೀಕು ಸಂಜೆ ಸಮಯ. ಆ ದಿನ ಚಳಿಯಂತೂ ನಿಜವಾಗ್ಲೂ ತುಂಬಾನೇ ಭಯಂಕರವಾಗಿತ್ತು. ಆದ್ರೂ ಸರಿ, ಎಲ್ಲರ ಮನಸ್ಸಲ್ಲೂ ಒಂದು ಹೊಸ ಉತ್ಸಾಹನೂ ಇತ್ತು. ಯಾಕಂದ್ರೆ ಇವತ್ತು ರಾತ್ರಿನೇ ಹೊಸ ವರ್ಷ ಹುಟ್ಟೋದು. ಹೀಗಿರುವಾಗ ಚಿಚುಕಾಗೆ ಮಾತ್ರ ಏನೋ ವಿಷಯದ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ತಾ ಇದ್ಲು. ಆವಾಗ ಚಿನ್ನುಕಾಗೆ ಚಿಚುಕಾಗೆ ಹತ್ತಿರ ಬಂದು ಒಂದು ಖಾಲಿ ಪ್ಲೇಟನ್ನ ಹಿಡ್ಕೊಂಡು, ಅಮ್ಮ, ಇವತ್ತು 31st ನೈಟ್ ಅಲ್ವಾ, ನಾವು ಸೆಲೆಬ್ರೇಟ್ ಮಾಡೋದಿಲ್ವಾ? ನನ್ನ ಫ್ರೆಂಡ್ ಬನ್ನೋ ಅವನ ತಾಯಿ ಜೊತೆ ಸೇರಿ ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತಮ್ಮ. ಹಾಗಾದ್ರೆ ನಾವು ಕೂಡ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆವಾಗ ಚಿಚುಕಾಗೆ, ಏನೋ ಸೆಲೆಬ್ರೇಷನ್ಗೆ ಹಣ ಖರ್ಚಾಗುತ್ತೆ ಕಣೋ. ಹಣ ಖರ್ಚು ಮಾಡೋದ್ರಲ್ಲಿ ನನಗಿಷ್ಟ ಇಲ್ಲ. ನಮ್ಮ ಊರಿನಲ್ಲಿ ಇರೋರು ಎಲ್ಲರೂ ಕೂಡ ಜಿಪ್ನರೇ ತಾನೆ. ನಾನು ಮಾತ್ರ ಯಾಕೆ ಹಣನ ಧಾರಾಳವಾಗಿ ಖರ್ಚು ಮಾಡಬೇಕು ಹೇಳೋ? ಆ ಸಮಯದಲ್ಲೇ ಚಿಚು ಮನೆಗೆ ಟುನಿ ಬಂದ್ಲು. ಏನ್ ಚಿಚು, ತುಂಬಾ ಉತ್ಸಾಹದಿಂದ ಇರೋ ಥರ ಇದೆ, ಮುಖ ಎಲ್ಲ ಫಳೀಚಂತ ಇದೆ. ಏನೋ ಹೊಸ ವರ್ಷಕ್ಕೆ ಏನಾದರೂ ಪ್ಲಾನ್ ಇಟ್ಕೊಂಡಿದ್ಯಾ? ಪ್ಲಾನ್ ಇಲ್ಲ, ಏನಿಲ್ಲ, ಊಟ ಮಾಡಿ ಮಲ್ಗೋದೆ ಟುನಿ. ಸರಿ, ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂದ್ರೂ ಕೂಡ ನಮ್ಮೂರಲ್ಲಿ ಎಲ್ಲರೂ ಜಿಪ್ನರು, ಯಾರೂ ₹1 ಕೂಡ ಖರ್ಚೇ ಮಾಡಲ್ಲ. ಆವಾಗ ಟುನಿ ನಗುತ್ತಾ, ಹೌದು ಚಿಚು, ನಮ್ಮೂರಿನ ಜಿಪ್ನರ ಸಂಘದ ಬಗ್ಗೆ ನಮಗೆ ಗೊತ್ತಿಲ್ವಾ ಏನೋ. ಆದರೆ ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಎಲ್ಲರೂ ಸೇರಿ ಮನೇಲಿ ಸಪ್ರೇಟ್ ಆಗಿ ಸೆಲೆಬ್ರೇಷನ್ ಮಾಡೋದು ಬೇಡ. ಎಲ್ಲರೂ ಮನೆಯಿಂದ ಏನಾದರೂ ಮಾಡಿ ತಗೊಂಡು ಬಂದು ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ. ಆವಾಗ ಅಷ್ಟೇನು ಖರ್ಚಾಗಲ್ಲ, ಸೆಲೆಬ್ರೇಷನ್ ಮಾಡಿದ ಹಾಗೇನೇ ಇರುತ್ತೆ. ಅದನ್ನು ಕೇಳಿ ಚಿಚುಕಾಗೆ, ಆಹಾ, ಈ ಐಡಿಯಾ ತುಂಬ ಚೆನ್ನಾಗಿದೆ ಟುನಿ. ಸರಿ, ಹಾಗಾದ್ರೆ ಈ ವಿಷಯನ ಎಲ್ಲರ ಹತ್ರನೂ ಹೇಳೋ ಜವಾಬ್ದಾರಿನ ನಾನು ತಗೊಳ್ತೀನಿ. ಇದು ನನ್ನ ಕಾಂಟ್ರಿಬ್ಯೂಷನ್, ಸರಿನಾ? ನಮ್ಮೂರಿನ ಮಧ್ಯದಲ್ಲಿರುವ ಆಲದ ಮರದ ಹತ್ರ ಎಲ್ಲರನ್ನೂ ಬರಕ್ಕೆ ಹೇಳ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಎಲ್ಲರನ್ನ ಪಾರ್ಟಿಗೆ ಕರೆಯೋದಕ್ಕೋಸ್ಕರ ಹೋದ್ಲು. ಮೊದಲು ಅವಳು ಹೋಗಿದ್ದು ಚೋಟುಗಿಳಿಯ ಹತ್ತಿರ. ಚೋಟು ಹಾಗೂ ಬನ್ನು ಇಬ್ರು ಅವ್ರ ತೋಟದಲ್ಲಿ ನಿಂತ್ಕೊಂಡಿದ್ರು. ಚೋಟು, ಇವತ್ತು ರಾತ್ರಿ ಹೊಸ ವರ್ಷದ ಪಾರ್ಟಿ. ಅದಕ್ಕೆ ನೀನೇನು ಮಾಡಿ ತಗೊಂಡು ಬರ್ತಾ ಇದೀಯಾ? ಏನಾದರೂ ಸೂಪರ್ ಆಗಿ ಗುಲಾಬ್ ಜಾಮೂನ್ ಮಾಡಿ ತಗೊಂಡು ಬರ್ತೀಯಾ? ಅದನ್ನು ಕೇಳಿದ ಚೋಟುಗಿಳಿ ಸ್ವಲ್ಪ ಸೀರಿಯಸ್ ಆಗಿ, ಏನೋ ಗುಲಾಬ್ ಜಾಮೂನಾ? ಗುಲಾಬ್ ಜಾಮೂನ್ಗೆ ಸಕ್ಕರೆ ಖರ್ಚಾಗುತ್ತೆ. ಸಕ್ಕರೆ ಎಷ್ಟು ಬೆಲೆ ಅಂತ ಗೊತ್ತಾ? ನಾನೊಂದು ಮಾಡ್ತೀನಿ. ನಾನು ಕಡಲೆಕಾಯಿನ ಬೇಯಿಸಿ ತಗೊಂಡು ಬರ್ತೀನಿ. ಅದು ಹೆಲ್ತ್ಗೆ ತುಂಬ ಒಳ್ಳೇದು, ಚೆನ್ನಾಗಿರುತ್ತೆ. ಎಲ್ಲರೂ ಕೂತ್ಕೊಂಡು ಚಳಿಗೆ ತಿನ್ಬೋದು. ಚಿಚು ಆಂಟಿ, ನಮ್ಮಮ್ಮ ಈ ಕಡಲೆಕಾಯಿನ ಬಿಟ್ಟರೆ ಬೇರೆ ಏನೂ ಕೊಡಲ್ಲ. ಸುಮ್ಮನಿರೋ, ಕಡಲೆಕಾಯಿಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಂಗೆ ಗೊತ್ತಿಲ್ಲ. ಅದು ತುಂಬ ಒಳ್ಳೇದು. ಆವಾಗ ಚಿಚುಕಾಗೆ, ಏನೋ ಕಡಲೆಕಾಯ? ಸರಿ ಹೋಯ್ತು, ಅದ್ರಲ್ಲಿ ಸ್ವಲ್ಪ ಉಪ್ಪಾದ್ರೂ ಹಾಕಿ ಬೇಯಿಸ್ಕೊಂಡು ಬಾ. ಹಾಗಂತ ಚಿಚು ಲೂಸಿಯ ಮನೆಗೆ ಹೋದ್ಲು. ಲೂಸಿ, ಪಾರ್ಟಿಗೆ ನೀನೇನು ತಗೊಂಡು ಬರ್ತಾ ಇದೀಯಾ? ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಏನೋ ತಗೊಂಡ್ಬರ್ತೀಯಾ? ಪಿಜ್ಜಾ, ಬರ್ಗರಾ? ಅದೆಲ್ಲ ಹೆಲ್ತ್ ಸ್ಪಾಯ್ಲ್ ಮಾಡುತ್ತೆ ಚಿಚು. ಮೈದಾ ತಿಂದರೆ ಹೊಟ್ಟೆ ದಪ್ಪ ಆಗುತ್ತೆ. ಅದು ಬೇಡ. ನಾನು ಪುರಿ ತಗೊಂಡು ಬರ್ತೀನಿ. 0 ಕ್ಯಾಲರೀಸ್, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೇಳಿದ ಚಿಚುಕಾಗೆ, ಏನೋ ಪುರಿನಾ? ಅದನ್ನು ತಿಂದರೆ ಹೊಟ್ಟೆ ತುಂಬುತ್ತಾ? ಏನು ಮಾಡಿದೆ ಎಲ್ಲ ನಮ್ಮ ಹಣೆ ಬರಹ. ಹಾಗಂತ ಹೇಳಿ ಅಲ್ಲಿಂದ ಮಹಿಹದ್ದಿನ ಮನೆಗೆ ಹೋದ್ಲು. ಚಿಚೋ, ಈ ಊರಿನಲ್ಲೇ ನಾನೇ ತುಂಬ ದೊಡ್ಡವಳು. ನೀವೆಲ್ಲರೂ ಚೆನ್ನಾಗಿರ್ಬೇಕು ಈ ಹೊಸ ವರ್ಷದಲ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ನನ್ನ ಕಾಂಟ್ರಿಬ್ಯೂಷನ್ ಅದೇ. ದೊಡ್ಡವರ ಆಶೀರ್ವಾದ ಮುಖ್ಯ ಅಲ್ವಾ? ಆವಾಗ ಚಿಚುಕಾಗಿ ಬೇಜಾರಿಂದ, ಇದೇನು ಪಾರ್ಟಿನೋ ಏನೋ, ಆಶೀರ್ವಾದ ಇದ್ರೆ ಹೊಟ್ಟೆ ತುಂಬುತ್ತಾ ಇದೋ? ಹಾಗಂತ ಅಂದ್ಕೊಂಡು ಆ ದಿನ ಸಂಜೆ ಚಿಚುಕಾಗಿ ಟುನಿಯ ಹತ್ತಿರ ಹೋಗಿ, ಟುನಿ, ನಾವು ಊರಿನಲ್ಲಿರುವ ಜಿಪುಣರು ಸಾಧಾರಣ ಜಿಪುಣರಲ್ಲ, ತುಂಬ ಡೀಲಕ್ಸ್ ಜಿಪುಣರು. ಒಬ್ಬರು ಕಡಲೆಕಾಯಿ, ಇನ್ನೊಬ್ರು ಪುರಿ, ಇನ್ನೊಬ್ರು ಆಶೀರ್ವಾದ. ಇವರನ್ನೆಲ್ಲ ಇಟ್ಕೊಂಡು ನಾವು ಹೇಗೆ ಪಾರ್ಟಿನ ಸೆಲೆಬ್ರೇಟ್ ಮಾಡೋದು ಹೇಳೋ? ಬೇಜಾರು ಮಾಡ್ಕೊಳ್ಬೇಡ ಚಿಚು, ನೀನು ನಾನು ಇಬ್ಬರೇ ಇದ್ದೀವಲ್ವಾ, ನಾವೇನಾದರೂ ಮಾಡ್ಕೊಂಡು ಹೋಗೋಣ. ನಾನು ಎಗ್ ಫ್ರೈಡ್ ರೈಸ್ ಮಾಡ್ತೀನಿ. ಆವಾಗ ಚಿಚುಕಾಗೆ ಯೋಚನೆ ಮಾಡಿ, ಹಾಗಾದರೆ ನಾನು ಕೂಡ ಚಿಕನ್ 65 ತಗೊಂಡು ಬರ್ತೀನಿ. ಎಗ್ ಫ್ರೈಡ್ ರೈಸ್ಗೆ ಚಿಕನ್ 65 ಇದ್ದರೆ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾವ್, ಚಿಕನ್ 65ಯಾ? ಹಾಗಾದರೆ ಈ ದಿನ ರಾತ್ರಿ ಸೆಲೆಬ್ರೇಷನ್ ಪಕ್ಕವಾಗಿರುತ್ತೆ. ಹಾಗೆ ಆ ದಿನ ರಾತ್ರಿ ಸಮಯ ಊರಿನ ಮಧ್ಯದಲ್ಲಿರುವ ಆಲದ ಮರದ ಹತ್ರ ಎಲ್ಲ ಪಕ್ಷಿಗಳು ಬಂದ್ರು. ಅಲ್ಲಿ ಚಳಿ ಕಾಯೋದಕ್ಕೋಸ್ಕರ ಅವರು ಬೆಂಕಿ ಕೂಡ ಹಾಕ್ಕೊಂಡಿದ್ರು. ನಾನು ಕಡಲೆಕಾಯಿ ತಗೊಂಡು ಬಂದಿದ್ದೀನಿ. ಹೆಲ್ತ್ಗೆ ತುಂಬ ಒಳ್ಳೇದು. ಬೇಯಿಸಿದ್ದೀನಿ, ಉಪ್ಪಾಕಿದ್ದೀನಿ. ಎಲ್ರೂ ತಗೊಳ್ಳಿ. ಈ ಸೆಲೆಬ್ರೇಷನ್ಗೆ ನನ್ನ ಕಾಂಟ್ರಿಬ್ಯೂಷನ್ ಇದೆ. ಆವಾಗ ಬನ್ನು ಹೋಗಿ ಚಿನ್ನುಕಾಗೆ ಹತ್ರ, ಚಿನ್ನು, ನಿಮ್ಮಮ್ಮ ಏನಾದರೂ ಸ್ಪೆಷಲ್ ಆಗಿ ತಗೊಂಡು ಬರ್ತಾರೇನೋ? ನಮ್ಮಮ್ಮ ಯಾವಾಗ ನೋಡಿದ್ರೆ ಈ ಕಡಲೆಕಾಯಿ ಮಾತ್ರ ಕೊಡ್ತಾರೆ. ನಮ್ಮಮ್ಮ ಏನು ಮಾಡ್ತಾರೋ ಗೊತ್ತಿಲ್ಲ ಕಣೋ, ಏನೋ ಸ್ಪೆಷಲ್ ಇದೆ, ಕೆಂಪು ಕೆಂಪಾಗಿತ್ತಷ್ಟೆ. ನಾನು ಪುರಿ ತಗೊಂಡು ಬಂದಿದ್ದೀನಿ. 0 ಕ್ಯಾಲರೀಸ್ ಫುಡ್, ಹೆಲ್ತ್ಗೆ ತುಂಬ ಒಳ್ಳೇದು. ತಥಾಸ್ತು,
ನನ್ನ ಆಶೀರ್ವಾದ ಕೂಡ 0 ಕ್ಯಾಲರಿನೇ. ಎಲ್ರೂ ಟುನಿ ಹಾಗೂ ಚಿಚುಗೋಸ್ಕರ ಕಾಯ್ತಾ ಇದ್ರು. ಆವಾಗ್ಲೇ ಟುನಿ ದೊಡ್ಡ ಪಾತ್ರೆ ತಗೊಂಡ್ ಬಂದ್ಲು. ಅದ್ರಲ್ಲಿ ಎಗ್ ಫ್ರೈಡ್ ರೈಸ್ ಇತ್ತು. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ವಾವ್ ಅಮ್ಮ, ಎಗ್ ಫ್ರೈಡ್ ರೈಸಾ? ತುಂಬಾ ಚೆನ್ನಾಗಿರುತ್ತೆ. ನಿನ್ನ ಎಗ್ ಫ್ರೈಡ್ ರೈಸ್ ತಿಂದೆ ಇವತ್ತು ನಾವು ಹೇಗಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಷ್ಟೇ. ಎಲ್ರೂ ಇವಾಗ ಚಿಚುಕಾಗೆಗೋಸ್ಕರನೇ ಕಾಯ್ತಾ ಇದ್ರು. ಚಿಚುಕಾಗೆ ಚಿಕನ್ 65 ಮಾಡಿ ತಗೊಂಡ್ ಬರ್ತಾಳೆ ಅಂತ ಎಲ್ರೂ ತುಂಬಾನೇ ಸಂತೋಷವಾಗಿದ್ರು. ಲೂಸಿ ಚೋಟು ಕೂಡ ಅವ್ರ ಡಯಟ್ನ ಬಿಡ್ಬೇಕು ಅಂತ ಅಂದ್ಕೊಂಡಿದ್ರು. ಹೀಗಿರುವಾಗ ಒಂದು ದೊಡ್ಡ ಹಾಟ್ ಬಾಕ್ಸ್ನ ತಗೊಂಡು ಚಿಚುಕಾಗೆ ಅಲ್ಲಿಗೆ ಬಂತು. ಎಲ್ರೂ ಚಿಕನ್ 65ಗೋಸ್ಕರ ಕಾಯ್ತಾ ಇದ್ದಾಗ ಚಿಚು ಆ ದೊಡ್ಡ ಹಾಟ್ ಬಾಕ್ಸ್ನ ತಗೊಂಡಲ್ಲಿಗೆ ಬಂದಾಗ, ಹಾ ಎಲ್ರೂ ರೆಡಿನಾ ಪಾರ್ಟಿ ಸೆಲೆಬ್ರೇಷನ್ಗೋಸ್ಕರ? ನಾನು ನಿಮ್ಮೆಲ್ರಿಗೋಸ್ಕರ ಸ್ಪೆಷಲ್ ಚಿಕನ್ 65 ತಗೊಂಡ್ ಬಂದಿದ್ದೀನಿ. ಇದು ರೆಸ್ಟೋರೆಂಟ್ ಸ್ಟೈಲು. ಚಿಚು ಬೇಗ ತೆಗಿ, ನನಗೆ ಬೇಗ ತಿನ್ಬೇಕಂತ ಅನಿಸ್ತಿದೆ. ಆವಾಗ ಚಿಚುಕಾಗಿ ಒಂದು ಪ್ಲೇಟ್ ತಗೊಂಡು ಎಲ್ರು ಏನೇನು ತಗೊಂಡ್ ಬಂದಿದಾರೋ ಅದನ್ನ ಆ ಪ್ಲೇಟಲ್ಲಿ ಇಟ್ಲು. ಫ್ರೈಡ್ ರೈಸ್, ಕಡ್ಲೆಕಾಯಿ, ಪುರಿ ಇದೆಲ್ಲಾನು ಇಟ್ಮೇಲೆ ಇವಾಗ ನನ್ನ ಸ್ಪೆಷಲ್ ಐಟಮ್ ಚಿಕನ್ 65 ಹಾಗಂತ ಹೇಳಿ ಅವಳು ಹಾಟ್ ಬಾಕ್ಸ್ನ ಓಪನ್ ಮಾಡಿದಾಗ ಆ ಪಾತ್ರೆಯಲ್ಲಿ ಚಿಕನ್ 65 ಇಲ್ಲ, ಅದಕ್ಕೆ ಬದಲಾಗಿ ಕೆಂಪು ಮೆಣಸಿನಕಾಯಿ ಇತ್ತು. ಎಲ್ರೂ ಏನಪ್ಪಾ ಇದು ಅಂತ ನೋಡ್ತಾ ಇದ್ದಾಗ ಅಲ್ಲಿದ್ದು ಬರೀ ಕೆಂಪು ಮೆಣಸಿನಕಾಯಿ ಅನ್ನೋದ್ರಿಂದ ಪಾಪ ಎಲ್ರೂ ತುಂಬಾನೇ ಡಿಸಪಾಯಿಂಟ್ ಆದ್ರು. ಏನ್ ಚಿಚು ಇದು ಚಿಕನ್ 65 ಅಂತ ಹೇಳ್ದೆ, ನೋಡಿದ್ರೆ ಇಲ್ಲಿ ಕೆಂಪು ಮೆಣಸಿನಕಾಯಿ ಮಾತ್ರ ಇದೆ. ಹೌದು ಚಿಚು, ಇದು 5 ಸ್ಟಾರ್ ಅಡಿಗೆನಾ? ಆವಾಗ ಚಿಚು ನಗುತ್ತಾ, ಹೌದು, ಚಿಕನ್ ತಗೊಳ್ಳೋಣ ಅಂತ ಹೋದೆ, ಕೆಜಿ 300 ರೂಪಾಯಿ ಅಂತ ಹೇಳಿದ್ರು. 300 ರೂಪಾಯಿ ಕೊಟ್ಟು ಕೆಜಿ ಯಾಕೆ ತಗೊಳ್ಬೇಕು ಅಂತ ಮಾರ್ಕೆಟ್ಗೆ ಹೋಗಿ ಹಸಿ ಮೆಣಸಿನಕಾಯಿ ತಗೊಂಡ್ ಬಂದು ಚಿಕನ್ 65 ಪೌಡರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿ ತಗೊಂಡ್ ಬಂದಿದ್ದೀನಿ. ಇದು ಚಿಕನ್ 65 ಅಲ್ಲ, ಮಿರ್ಚಿ 65, ಚಿಲ್ಲಿ 65. ತುಂಬಾ ಚೆನ್ನಾಗಿರುತ್ತೆ, ಈ ಚಳಿಗೆ ತಿನ್ನಿ. ಚೀ, ಇದು ಮೋಸ. ಇದಕ್ಕೆ ನಮ್ಮಮ್ಮ ನನಗೆ ಕೊಡೋ ಕಡಲೆಕಾಯಿನೇ ಪರವಾಗಿಲ್ಲ ಅಂತ ಅನಿಸ್ತಿದೆ. ಆವಾಗ ಬುಜ್ಜಿ ಕೂಡ, ಹೌದು, ನಾನು ಚಿಕನ್ 65 ತಿನ್ಬೇಕು ಅಂತ ಆಸೆಯಿಂದ ಇದ್ದೆ. ಇದೇನಪ್ಪ ಪಾರ್ಟಿ, ಯಾರು ತಿನ್ನಕ್ಕೆ ಏನೋ ತಗೊಂಡ್ ಬರ್ಲಿಲ್ಲ. ಖಾರ ಖಾರ ಈ ಚಳಿಗೆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಉಚಿತವಾಗಿ ಕೊಡ್ತಾ ಇದ್ದೀನಿ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತೀರಾ? ಹಾಗಂತ ಹೇಳಿ ಚಿಚುಕಾಗೆ ಎಲ್ರಿಗೂ ಆ ಚಿಲ್ಲಿನ ಕೊಟ್ಲು. ಜಿಪುಣರ ಊರಿನಲ್ಲಿ ಸೆಲೆಬ್ರೇಷನ್ ಹೀಗಿದೆ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಎಲ್ರೂ ಊಟ ಮಾಡೋಕ್ಕೆ ಶುರು ಮಾಡಿದ್ರು. ಟುನಿ ಮಾಡಿದ ರೈಸ್ ಚೆನ್ನಾಗಿತ್ತು, ಆದ್ರೆ ಚಿಚುಕಾಗಿ ಕೊಟ್ಟ ಆ ಚಿಲ್ಲಿನ ತಿಂದ ತಕ್ಷಣ ಪಾಪ ಎಲ್ರೂ ಖಾರ ಖಾರ, ನೀರು ನೀರು, ಅಯ್ಯೋ ಉರಿತಾ ಇದೆ, ಬಾಯಿಯೆಲ್ಲ ಉರಿತಾ ಇದೆ ಹಾಗಂತ ಕಿಚ್ಚಾಡಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ನೀರು ಕುಡಿಬೇಕು ಅಂತ ಅನಿಸ್ತು. ಲೂಸಿ ಪಾರಿವಾಳದ ಕಣ್ಣಿಂದ ಕಣ್ಣೀರು ಬಂತು. ಚೋಟಿಗಳಿಗೆ ತಕ್ಷಣ ನೀರು ಬೇಕು ಅಂತ ಅನ್ನಿಸ್ತು. ಅಮ್ಮ ನೀರು, ಏನ್ ಖಾರ ಇದು ಹಾಗಂತ ಹೇಳಿದಾಗ ಚಿಚುಕಾಗಿ ನೀರ್ ಬಾಟಲ್ ತೆಗ್ದಿಟ್ಲು. ಚಿಚುಕಾಗಿ ಆ ನೀರ್ ಬಾಟಲ್ನ ತೆಗ್ದಿಟ್ಟು ಎಲ್ಲರ ಮುಂದ್ಗಡೆ, ಇದು ಮಿನರಲ್ ವಾಟರ್, ಒಂದು ಬಾಟಲ್ಗೆ 5 ರೂಪಾಯಿ ಕೊಟ್ರೆ ಇನ್ ನೀರ್ ಕೊಡ್ತೀನಿ. ಎಲ್ರೂ ಶಾಕ್ ಆದ್ರು. ಏನು, ನೀರಿಗೆ ಹಣನಾ? ಅಲ್ಲ, ಖಾರ ಖಾರ ಮೆಣಸಿನ್ಕಾಯಿ ನೀನ್ ಕೊಟ್ಟು ಇವಾಗ ಖಾರಕ್ಕೆ ನೀರ್ ಕೊಡು ಅಂದ್ರೆ ಅದಕ್ಕೆ ಹಣ ಕೇಳ್ತೀಯಾ? ಹೌದು, ಇದು ಬಿಸ್ನೆಸ್ಸು, ಪ್ಯೂರ್ ಬಿಸ್ನೆಸ್ಸು. ಇವಾಗ ನಿಮ್ಗೆ ಖಾರಕ್ಕೆ ನೀರ್ ಬೇಕು ಅಂದ್ರೆ 5 ರೂಪಾಯಿ ಕೊಟ್ಟು ನೀರ್ ತಗೊಂಡ್ ಕೊಡಿರಿ, ಇಲ್ಲಾಂದ್ರೆ ಖಾರ ಖಾರ ಅಂತ ಹೇಳಿ ಹಾಗೇನೆ ಕೂತ್ಕೊಡಿರಿ. ಹಾಗಂತ ಹೇಳಿದಾಗ ಬೇರೆ ದಾರಿ ಇಲ್ದೆ ಎಲ್ರೂ ಚಿಚುಕಾಗಿಗೆ 5 ರೂಪಾಯಿ ಕೊಟ್ಟು ಆ ನೀರನ್ನ ತಗೊಂಡ್ ಕುಡಿದು ಖಾರ ಕಡಿಮೆ ಆಯ್ತು. ಚೀಚಿ, ಏನಪ್ಪ ಸೆಲೆಬ್ರೇಷನ್ ಇದು? ಇಲ್ಲಿ ತಿನ್ನಕ್ಕೆ ಏನೂ ಇಲ್ಲ, ಇದ್ರಲ್ಲಿ ಖಾರ ಖಾರ ಮೆಣಸಿನ್ಕಾಯಿ ಕೊಟ್ಟು ಅದು ಖಾರ ಅಂತ ಹೇಳಿದ್ರೆ ಅದಕ್ಕೆ ಕುಡಿಯಕ್ಕೆ ನೀರಿಗೆ ಹಣ ಕೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಸೆಲೆಬ್ರೇಷನಾ? ಹಾಗಂತ ಬುಜ್ಜಿ ಕೋಪ ಪಟ್ಟಾಗ, ಹೌದು, ಜಿಪುಣರ ಊರಿನಲ್ಲಿ ಸೆಲೆಬ್ರೇಷನ್ ಹೀಗೇನೆ ಇರುತ್ತೆ. ಇವಾಗ ನನ್ಗೆ ಅರ್ಥ ಆಗ್ತಾ ಇದೆ. ನನ್ನ ಜಿಪುಣತನನ ನಾನು ಬಿಡ್ತಾ ಇದ್ದೀನಿ. ಅದರಲ್ಲೂ ಚಿಚು, ನೀನ್ ಇದೆಯಲ್ಲ, ನೀನು ನಿಜವಾಗ್ಲೂ ತುಂಬಾನೇ ಮೋಸ ಮಾಡಿದೆ ಎಲ್ರಿಗೂ. ಆವಾಗ ಚಿಚುಕಾಗೆ ನಗುತ್ತಾ ಗೊತ್ತಿಲ್ಲದೆ ಆ 65ನ ತಿಂದ್ಲು. ಆವಾಗ ಅವಳಿಗೂ ಕೂಡ ತುಂಬಾನೇ ಖಾರ ಆಯ್ತು. ನೀರು ಅಂತ ಜೋರಾಗಿ ಕಿಚ್ಚಾಡ್ತಿದ್ಲು. ಅಯ್ಯೋ ದೇವ್ರೆ, ಗೊತ್ತಿಲ್ಲದೆ ಎಲ್ರಿಗೂ ಈ ಚಿಲ್ಲಿನ ಕೊಟ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಹಾಗಂತ ಚಿಚು ಬೇಜಾರ್ ಮಾಡ್ಕೊಳ್ತಿದ್ದಾಗ ಗಾಳಿಯಲ್ಲಿ ಒಂದು ಒಳ್ಳೆ ಪರಿಮಳ ಬಂತು. ಏನಂತ ನೋಡಿದ್ರೆ ಆವಾಗ್ಲೇ ಕುಹುಬಾತು ಒಂದು ದೊಡ್ಡ ಗಾಡಿನ ತಳ್ಕೊಂಡ್ ಬರ್ತಾ ಇದ್ಲು. ಆ ಗಾಡಿಯಲ್ಲಿ ಸುಮಾರು ಪಾತ್ರೆಗಳು ಕೂಡ ಇತ್ತು. ನಿಮ್ಮೆಲ್ಲರ ಜಿಪುಣತನ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ನಿಮಗೋಸ್ಕರ ಬಿರಿಯಾನಿ ಮತ್ತೆ ಗುಲಾಬ್ ಜಾಮೂನ್ ಮಾಡಿ ತಗೊಂಡ್ ಬಂದಿದ್ದೀನಿ. ಇದಕ್ಕೆ ಹಣ ಏನ್ ಕೊಡೋದ್ ಬೇಡ, ಬನ್ನಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಹಾಗಂತ ಹೇಳಿದಾಗ ಮಕ್ಳೆಲ್ರೂ ಕೂಡ ತುಂಬಾನು ಸಂತೋಷಪಟ್ರು. ಏನು, ಬಿರಿಯಾನಿನಾ, ಗುಲಾಬ್ ಜಾಮೂನ? ಕುಹು ಆಂಟಿ, ನೀವು ತುಂಬಾ ಚೆನ್ನಾಗಿರ್ಬೇಕು. ಹಾಗೆ ಕುಹುನ ಮೆಚ್ಕೊಂಡು ಎಲ್ರೂ ಕೂಡ ಸಂತೋಷವಾಗಿ ಗುಲಾಬ್ ಜಾಮೂನ್ನ ತಿಂದ್ರು. ಆವಾಗ ಚಿಚುಕಾಗಿನ ಗುಲಾಬ್ ಜಾಮೂನ್ ತಿಂದು, ಕುಹು, ನೀನು ನಿಜವಾಗ್ಲೂ ದೇವತೆ ಕಣೆ. ನೀನ್ ತಗೊಂಡ್ ಬಂದಿರುವ ಈ ಗುಲಾಬ್ ಜಾಮೂನ್ ಬಿರಿಯಾನಿ ತಿಂದು
ನಾವು ಸೆಲೆಬ್ರೇಷನ್ ಶುರು ಮಾಡಿದೀವಿ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಮುಂದಿನ ವರ್ಷನಾದ್ರೂ ಚಿಕನ್ 65 ಮಾಡಿ ತಗೊಂಡ್ ಬಾ. ಯಾವಾಗ ನೋಡಿದ್ರು ಸುಳ್ಳು ಹೇಳ್ಕೊಂಡೇ ಇರಬೇಡ ನೀನು. ಹಾಗೆ ಆ ದಿನ ರಾತ್ರಿ 12 ಗಂಟೆ ಸಮಯ ಆಯಿತು. ಎಲ್ರಿಗೂ ಮನಸ್ಸಲ್ಲಿ ಸ್ವಲ್ಪ ನೋವಿತ್ತು. ಅವರು ಜಿಪ್ನರಾಗಿರೋದ್ರಿಂದಾನೇ ಇಷ್ಟು ಕಷ್ಟ ಅಂತ. ಈ ದಿನ ಸೆಲೆಬ್ರೇಷನ್ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಕಾರಣ ಕುಹು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಜಿಪ್ನರಾಗಿ ಇರಬಾರ್ದು ಅಂತ ಆ ದಿನ ರಾತ್ರಿ ಅವರು ನಿರ್ಧಾರ ಮಾಡಿದ್ರು. ಪಕ್ಷಿಗಳ ಊರಿನ ಮಧ್ಯದಲ್ಲಿ ಚಿಚುಕಾಗೆ ಹೋಟೆಲ್ ಇತ್ತು. ಚಿಚುಕಾಗೆ ಹೋಟೆಲ್ ತುಂಬಾನು ಫೇಮಸ್ ಆಗಿತ್ತು. ಸಂಜೆ ಸಮಯ ಚಿಚುಕಾಗೆ ಮಾಡುವ ಆ ಕ್ರಿಸ್ಪಿಯಾದ ದೋಸೆಗೋಸ್ಕರ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಅವಳ ಅಂಗಡಿ ಮುಂದ್ಗಡೆ ನಿಂತ್ಕೊಳ್ತಿದ್ರು. ಅವಳಿಗೆ 2 ಗೆಳತಿಯರು, ಟುನಿಗುಬ್ಬಚ್ಚಿ ಹಾಗೂ ಚೋಟು ಗಿಳಿ. ಸಂಜೆ ಸಮಯ ಟುನಿಗುಬ್ಬಚ್ಚಿಯ ಹೋಟೆಲ್ ಹತ್ರ ಟುನಿ ಹಾಗೂ ಚೋಟು ಇಬ್ರು ಬಂದಿದ್ರು. ಆವಾಗ ಅಲ್ಲಿ ಕ್ಯೂ ಕೂಡ ತುಂಬಾನೇ ಜಾಸ್ತಿ ಇತ್ತು. ಟುನಿ, ಬೇಗ ಆ 3ನೇ ಟೇಬಲ್ಗೆ ಸ್ವಲ್ಪ ನೀರು ಆ ಚೋಟು ಪ್ಲೇಟ್ನ ತೊಳ್ಕೊಂಡ್ ಬಾ, ಎಲ್ರಿಗೂ ಸ್ವಲ್ಪ ಸರ್ವ್ ಮಾಡು. ಆವಾಗ ಟುನಿ ನೀರು ಸರಿ ಚಿಚ್ಚು, ನೀನು ಹೆದರ್ಬೇಡ, ನಾನು ಈ ಕಡೆ ನೋಡ್ಕೊಳ್ತೀನಿ. ನೀನು ಫಾಸ್ಟಾಗಿ ದೋಸೆ ಮಾತ್ರ ಮಾಡು ಸಾಕು, ಕಸ್ಟಮರ್ಸ್ ಎಲ್ಲರೂ ವೇಟಿಂಗಲ್ಲಿ ಇದ್ದಾರೆ. ಹೌದೌದು, ಪ್ಲೇಟ್ ತಗೊಂಡ್ ಬರ್ತಾ ಇದ್ದೀನಿ, ಬೇಗ ಬೇಗ ಸರ್ವ್ ಮಾಡಬೇಕು. ಚಿಚ್ಚು, ನೀನ್ ಮಾತ್ರ ಬೇಗ ದೋಸೆ ಮಾಡು, ಎಲ್ರೂ ವೇಟ್ ಮಾಡಬಾರ್ದು. ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ನಿಮ್ಮಂತ ಗೆಳತಿಯರಿ ಸಿಕ್ಕಿದ್ದಕ್ಕೆ. ನೀವಿಬ್ರು ಮಾತ್ರ ಇಲ್ಲ ಅಂದಿದ್ರೆ ನನ್ನ ವ್ಯಾಪಾರನ ಹೇಗೆ ನಡೆಸ್ತಿದ್ನೋ ಏನೋ. ಆವಾಗ ಬುಜ್ಜಿಗುಬ್ಬಚ್ಚಿ ಬಿಸಿ ಬಿಸಿ ದೋಸೆ ತಿಂದ್ಕೊಂಡು, ಚಿಚ್ಚು ಅತ್ತೆ, ದೋಸೆ ಇನ್ನೊಂದು ಬೇಕು, ಬಿಸಿ ಬಿಸಿಯಾಗಿ, ಸ್ವಲ್ಪ ಖಾರ ಸ್ವಲ್ಪ ಹೆಚ್ಚಾಗಿ ಹಾಕಿ. ಬುಜ್ಜಿ, 3ನೇ ದೋಸೆನಾ? ಯಾಕೆ ಅವಳಿಗೆ ತೊಂದರೆ ಕೊಡ್ತೀಯಾ? ಆವಾಗ ಚಿಚುಕಾಗೆ, ಇದ್ರಲ್ಲಿ ತೊಂದರೆ ಏನಿದೆ ಬುಜ್ಜಿ, ನಿನಗೆ ಎಷ್ಟು ದೋಸೆ ಬೇಕು ಅಂದ್ರೆ ಕೇಳು, ನಾನು ನಿನಗೋಸ್ಕರ ಮಾಡಿಕೊಡ್ತೀನಿ. ಹಾಗೆ ಚಿಚುಕಾಗಿಯ ವ್ಯಾಪಾರ ಅಂತೂ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಟುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಕೋಳಿಗಳನ್ನ ಬೆಳೆಸ್ತಾ ಇದ್ಲು. ಆ ಕೋಳಿಗಳು ಕೊಡುವ ಮೊಟ್ಟೆಗಳನ್ನ ಪಟ್ಟಣಕ್ಕೆ ತಗೊಂಡೋಗಿ ಅವಳು ವ್ಯಾಪಾರ ಮಾಡ್ತಾ ಇದ್ಲು. ಹಾಗೇನೆ ಚೋಟುಗಿಳಿ ಹೊಲದಲ್ಲಿ ತರಕಾರಿಗಳನ್ನ ಬೆಳೆಸ್ತಾ ಇದ್ಲು. ಅವ್ರ 3 ಜನನು ಕೆಲಸ ಮುಗಿದ್ಮೇಲೆ ಚಿಚುಕಾಗೆ ಹೋಟೆಲ್ ಹತ್ರ ಕೂತ್ಕೊಂಡು ಮಾತಾಡೋದು ಅವರ ಅಭ್ಯಾಸ. ಆದ್ರೆ ಕಾಲ ಬದಲಾಗ್ತಾ ಇತ್ತು. ಚಿಚುಕಾಗಿಯ ಹೋಟೆಲ್ಗೆ ಬರೋರು ತುಂಬಾನೇ ಕಡಿಮೆ ಆಗ್ತಾ ಇದ್ರು. ಆ ದಿನ ಸಂಜೆ ಕಸ್ಟಮರ್ಸ್ ಇಲ್ದೆ ಚಿಚು ಬೇಜಾರಿಂದ ಕೂತ್ಕೊಂಡಿದ್ದಾಗ ಆವಾಗ್ಲೇ ಕೆಲಸ ಮುಗಿಸ್ಕೊಂಡು ಚೋಟು ಹಾಗೂ ಟೊನಿ ಇಬ್ರು ಅಲ್ಲಿಗೆ ಬಂದ್ರು. ಏನಾಯ್ ಚಿಚು, ಯಾಕೆ ಬೇಜಾರಿದ್ಯಾ? ಇವತ್ತು ಕೂಡ ಕಸ್ಟಮರ್ಸ್ ಬರ್ಲಿಲ್ವಾ? ಚಿಚು ಬೇಜಾರಿಂದ, ಹೌದು ಟೊನಿ, ಏನಾಯ್ತು ಅಂತ ಗೊತ್ತಿಲ್ಲ. ಯಾವಾಗ್ಲೂ ನನ್ನ ಅಂಗಡಿಗೆ ಬಂದು ದೋಸೆ ತಗೊಂಡು ತಿನ್ನೋರು ಯಾರು ನನ್ನ ಅಂಗಡಿಗೆ ಬರ್ತಾ ಇಲ್ಲ. ರುಚಿ ಏನಾದರೂ ಕಡಿಮೆ ಆಯ್ತಾ? ಇಲ್ಲ ನನ್ನ ಮೇಲೆ ಎಲ್ರಿಗೇನಾದ್ರೂ ಕೋಪನಾ? ನಾನೇನಾದರೂ ತಪ್ಪು ಮಾಡಿದ್ನಾ? ಯಾಕೆ ಯಾರು ನನ್ನ ಹೋಟೆಲ್ಗೆ ಬರ್ತಾನೆ ಇಲ್ಲ? ಹಾಗೆಲ್ಲ ಏನೂ ಇಲ್ಲ ಚಿಚು, ನೀನು ದೋಸೆ ಸೂಪರಾಗಿ ಮಾಡ್ತೀಯ. ಆದರೆ ಜನರ ಬಗ್ಗೆ ನಿನಗೆ ಗೊತ್ತು ತಾನೆ, ಯಾವಾಗಲೂ ಹೊಸದಾಗಿ ತಿನ್ನಬೇಕು ಅಂತ ಆಸೆ ಪಡೋರು. ಒಂದು ವೇಳೆ ನೀನು ಮಾಡಿಕೊಡೋ ದೋಸೆ ತಿಂದು ತಿಂದು ಬೋರ್ ಹೊಡೆದಿರ್ಬೋದು, ಅದಕ್ಕೆ ಯಾರೂ ಈ ಕಡೆ ಬರ್ತಾ ಇಲ್ವೋ ಏನೋ. ಆವಾಗ ಚಿಚುಕಾಗೆ, ಅದಕ್ಕೆ ನಾನೇನು ಮಾಡೋದು? ನನಗೆ ಹೊಸದಾಗಿ ಏನು ಮಾಡೋಕ್ಕೆ ಬರಲ್ಲ ಅಲ್ವಾ? ನಾನು ಕೂಡ ಎಲ್ಲನೂ ಬಿಟ್ಬಿಟ್ಟು ಹಳೆ ಥರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ಲಾ ಟುನಿ? ಅರೇ, ಏನು ಮಾತಾಡ್ತಿದ್ಯಾ? ನಿನ್ನ ಅಂಗಡಿ ಇಲ್ಲಾಂದ್ರೆ ನಮ್ಮೂರಿಗೆ ಕಳೆನೇ ಇರಲ್ಲ. ನೀನು ಬೇಜಾರು ಮಾಡ್ಕೊಳ್ಬೇಡ, ನಾವಿದ್ದೀವಿ ಅಲ್ವಾ ನಿನಗೋಸ್ಕರ, ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡಿ ಏನು ಮಾಡೋದು? ಹೊಸದಾಗಿ ಏನಾದರೂ ಮಾಡಲೇಬೇಕಲ್ವಾ? ಹಾಗಂತ ಅವರು ಮಾತಾಡ್ತಾ ಇದ್ದಾಗ ಆವಾಗಲೇ ಒಂದು ಮೊಟ್ಟೆ ತಗೊಂಡು ಬುಜ್ಜಿ ಅಲ್ಲಿಗೆ ಬಂದ್ಲು. ಬುಜ್ಜಿ ಆ ಮೊಟ್ಟೆನ ತಾಯಿ ಹತ್ರ ಕೊಟ್ಟು, ಅಮ್ಮ ಇಲ್ಲಿ ನೋಡು, ನಮ್ಮ ಕೋಳಿ ಇಟ್ಟ ಮೊಟ್ಟೆಯಲ್ಲಿ ಒಂದು ಮೊಟ್ಟೆ ಒಡೆದೋಯ್ತು, ಅದಕ್ಕೆ ತಗೊಂಡು ಬಂದೆ. ಅದರ ನೋಡಿ ಟೋನಿ, ಅಯ್ಯೋ ಹೌದಾ ಬುಜ್ಜಿ, ಸರಿ ಪರವಾಗಿಲ್ಲ, ಒಂದು ಮೊಟ್ಟೆ ತಾನೇ, ಮನೇಲಿ ತಗೊಂಡೋಗಿ ಇಡು, ನಾನು ನಿನಗೆ ರಾತ್ರಿ ಆಮ್ಲೆಟ್ ಮಾಡಿ ಕೊಡ್ತೀನಿ. ಏನು, ರಾತ್ರಿ ಬಂದು ಮಾಡಿಕೊಡ್ತೀಯಾ? ನನಗೆ ಹಸ್ವಾಗ್ತಾ ಇದೆ, ಇವಾಗಲೇ ಮಾಡಿಕೊಡ್ಬೋದಲ್ವಾ? ಆವಾಗ ಚಿಚ್ಚು, ಅಯ್ಯೋ ಸರಿ ತಗೊಂಡು ಬಂದೆ ಅಲ್ವಾ, ಯಾಕೆ ಮನೇಲಿ ಹೋಗಿ ಆಮ್ಲೆಟ್ ಮಾಡಬೇಕು? ಇರು, ನಾನೇ ನಿನಗೆ ಇಲ್ಲಿ ಆಮ್ಲೆಟ್ ಮಾಡಿ ಕೊಡ್ತೀನಿ. ನನ್ನ ಹತ್ರ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲಾನೂ ಇದೆ. ಹೌದಾ ಅತ್ತೆ? ಸರಿ ಆಮ್ಲೆಟ್ ಮಾಡಿ ಕೊಡಿ, ಆದರೆ ನನಗೆ ಆಮ್ಲೆಟ್ ಜೊತೆ ದೋಸೆನೂ ಬೇಕು. ನನಗೆ ದೋಸೆ ತಿನ್ಬೇಕಂತ ಅನ್ನಿಸ್ತಿದೆ, ದೋಸೆನೂ ಮಾಡಿಕೊಡ್ತೀರಾ? ದೋಸೆನೂ ಬೇಕು, ಆಮ್ಲೆಟ್ನೂ ಬೇಕು, ಎರಡೂ ಮಾಡಿಕೊಟ್ರೆ ನೀನು ಹೇಗೆ ತಿಂತೀಯ ಬುಜ್ಜಿ? ಚಿಚ್ಚು ಒಂದು ನಿಮಿಷ. ಆವಾಗ ಟೋನಿ, ಏನು ಚೋಟು, ಯಾಕೆ ಕಿಚ್ಚಾಡ್ದೆ? ಬುಜ್ಜಿ ಆಮ್ಲೆಟ್ ಬೇಕು, ದೋಸೆ ಬೇಕು, ಎರಡೂ ಬೇಕಂದ್ಲಲ್ಲ, ನಾವು ಯಾಕೆ ಇದೆರಡನ್ನ ಮಿಕ್ಸ್ ಮಾಡಿ ಕೊಡಬಾರ್ದು ಹೇಳು? ಆವಾಗ ಚಿಚುಕಾಗೆ, ಏನೋ ದೋಸೆ ಆಮ್ಲೆಟ್ಟು ಮಿಕ್ಸ್ ಮಾಡೋದಾ? ಅದು ಹೇಗೆ? ಚಿಚು, ನಾನು ಹೇಳೋದನ್ನ ಮಾಡು. ಮೊದಲು ನೀನು ದೋಸೆ ಉಯ್, ಅದ್ರ ಮೇಲೆ ಬುಜ್ಜಿ ತಗೊಂಡು ಬಂದಿರುವ ಮೊಟ್ಟೆನ ಹಾಕಿ ಫುಲ್ ಸ್ಪ್ರೆಡ್ ಮಾಡು. ಅದರಲ್ಲಿ ಉಪ್ಪು ಖಾರ ಎಲ್ಲನೂ ಹಾಕು, ಹಾಗೆಯೇ ಸ್ಪೆಷಲ್ ಮಸಾಲೆನೂ ಹಾಕು. ಆವಾಗ ಎಗ್ ದೋಸೆ ರೆಡಿ ಆಗುತ್ತೆ. ಅದನ್ನು ಕೇಳಿದ ಟೋನಿ, ಆಹಾ, ಇದು ಕೇಳಕ್ಕೆ ತುಂಬ ಚೆನ್ನಾಗಿದೆ. ಚಿಚು,
ಒಂದ್ಸಲ ಟ್ರೈ ಮಾಡು, ಚೆನ್ನಾಗಿರುತ್ತೆ ಏನೋ. ಚೆನ್ನಾಗಿರುತ್ತಾ? ಟ್ರೈ ಮಾಡ್ಲಾ? ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು? ಚಿಚು, ಚೆನ್ನಾಗಿರುತ್ತೆ ಅನ್ನುವ ನಂಬಿಕೆ ಇರಲಿ. ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಲ್ವಾ? ಟ್ರೈ ಮಾಡಿ ಚೆನ್ನಾಗಿದ್ರೆ ಅದನ್ನೇ ಫಾಲೋ ಮಾಡ್ಕೊ. ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡು, ಬೇರೆ ಏನಾದರೂ ಐಡಿಯಾ ಸಿಗುತ್ತಾ ಅಂತ ನೋಡೋಣ. ಆವಾಗ ಬುಜ್ಜಿಗುಬ್ಬಚ್ಚಿ, ಆಹಾ, ಅಂದರೆ ಆಮ್ಲೆಟ್ಟು, ದೋಸೆ ಎರಡು ಒಟ್ಟಿಗೆ ಬರುತ್ತಾ ಹಾಗಂತ ಕೇಳಿದಾಗ, ಸರಿ, ಏನೋ ಹೇಳ್ತಾ ಇದ್ದೀರಾ, ಟೆಸ್ಟ್ ಮಾಡಿ ನೋಡೋಣ ಹಾಗಂತ ಹೇಳಿ ಚಿಚುಕಾಗಿ ದೋಸೆ ಪ್ಯಾನಲ್ಲಿ ದೋಸೆನ ಮಾಡಿದ್ಲು. ಅದ್ರ ಮೇಲೆ ಬುಜ್ಜಿ ತಗೊಂಡು ಬಂದಿರುವ ಎಗ್ನ ಹೊಡೆದು ಹಾಕೋದ್ಲು. ಆಮೇಲೆ ಅದರಲ್ಲಿ ಉಪ್ಪು, ಖಾರ, ಮಸಾಲೆ ಎಲ್ಲಾನು ಹಾಕಿ 2 ಸೈಡನ್ನು ಚೆನ್ನಾಗಿ ಬೇಯಿಸಿದ್ಲು. ಸ್ವಲ್ಪ ಸಮಯದಲ್ಲಿ ಬೆಂದೋಯ್ತು. ಮೊಟ್ಟೆ ಜೊತೆ ಆ ದೋಸೆ ಹಿಟ್ಟು, ಉಪ್ಪು, ಖಾರ ಎಲ್ಲಾನು ಸೇರಿ ಘಮ ಘಮ ಅಂತ ವಾಸನೆನೂ ಬರ್ತಾ ಇತ್ತು. ನೋಡೋಕ್ಕೂ ತುಂಬಾನೇ ಚೆನ್ನಾಗಿತ್ತು. ವಾಸನೆ ಚೆನ್ನಾಗಿನೇ ಇದೆ, ಆದರೆ ದೋಸೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇಟ್ಟು ಕೊಡು ಚಿಚು. ಸರಿ ಬುಜ್ಜಿ, ತಗೋಮ್ಮ ಹಾಗಂತ ಹೇಳಿ ಬುಜ್ಜಿ ಹತ್ರ ಕೊಟ್ಟಾಗ ಬುಜ್ಜಿ ಆ ದೋಸೆನ ತಿಂದು ಒಂದು ಕ್ಷಣ ಅವಳಿಗೆ ಏನು ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ವಾವ್ ಚಿಚ್ಚು ಅತ್ತೆ, ಸುಮ್ಮನೆ ಹೇಳ್ಬಾರ್ದು, ಈ ಮೊಟ್ಟೆ ಜೊತೆ ಈ ದೋಸೆ ಅಂತೂ ತುಂಬ ಚೆನ್ನಾಗಿದೆ. ಟೇಸ್ಟಿ ಟೇಸ್ಟಿ ದೋಸೆ. ಈ ಥರ ದೋಸೆನ ಇಲ್ಲಿವರೆಗೂ ನಾನು ತಿಂದಿದ್ದೇ ಇಲ್ಲ ಗೊತ್ತಾ ಅತ್ತೆ. ನನ್ಗೆ ಇನ್ನೊಂದು ಬೇಕು. ನಿಜನಾ ಚಿಚು? ಎಲ್ಲಿ ನಮಗೂ ಸ್ವಲ್ಪ ಕೊಡು ಹಾಗಂತ ಹೇಳಿ ಟುನಿ ಹಾಗೂ ಚೋಟು ಇಬ್ರು ಕೂಡ ದೋಸೆನ ತಗೊಂಡ್ರು. ಆಹಾಹಾ ಚಿಚು, ಸುಮ್ಮನೆ ಹೇಳ್ಬಾರ್ದು, ನಿಜವಾಗ್ಲೂ ಈ ಮೊಟ್ಟೆ ಹಾಕಿದ್ರಿಂದ ದೋಸೆ ಅಂತೂ ತುಂಬ ಸಾಫ್ಟ್ ಆಗಿದೆ. ಆವಾಗ ಚೋಟು, ನಾನು ಕೊಟ್ಟ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನೇನು ಚಿಚು, ನಿನ್ನ ವ್ಯಾಪಾರನ ಪುನಃ ಶುರು ಮಾಡು. ಆವಾಗ ಚಿಚುಕಾಗಿ ಸಂತೋಷದಿಂದ, ನಿಮ್ಮಂಥ ಗೆಳತಿಯರು ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ತುಂಬಾನೇ ಅದೃಷ್ಟ ಮಾಡಿರಬೇಕು. ಆವಾಗ ಟುನಿ, ಚಿಚು, ಇವಾಗ ನಾನು ಯಾಕೆ ಮೊಟ್ಟೆಗಳನ್ನ ತಗೊಂಡೋಗಿ ಪಟ್ಟಣದಲ್ಲಿ ಮಾರಬೇಕು? ಬಸ್ ಫೇರ್ಗೆ ಹಣ ಖರ್ಚಾಗ್ತಾ ಇದೆ. ಒಂದು ಮಾಡ್ಲಾ, ನಾನು ನನ್ನ ಹತ್ರ ಇರೋ ಮೊಟ್ಟೆಗಳನ್ನೆಲ್ಲ ನಿನಗೆ ಕೊಡ್ತೀನಿ ಕಡಿಮೆ ಬೆಲೆಗೆ. ನನಗೂ ವ್ಯಾಪಾರ ಆದಾಗಿರುತ್ತೆ, ನಿನಗೂ ವ್ಯಾಪಾರ ಚೆನ್ನಾಗಿ ನಡೆದ ಹಾಗೆ ಇರುತ್ತೆ. ಅದನ್ನು ಕೇಳಿದ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರು ಬಂತು. ನೀವಿಬ್ರು ನನ್ನ ವ್ಯಾಪಾರಕ್ಕೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಲ್ವಾ? ನಿನ್ನಂಥ ಗೆಳತಿಯರು ಸಿಕ್ಕಿದ್ರಿಂದ ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಆಯ್ತಾ, ಸೆಂಟಿಮೆಂಟ್ ಶುರುವಾಯ್ತಾ? ಮೊದಲು ಆ ಹಳೆ ಬೋರ್ಡ್ನ ಚೇಂಜ್ ಮಾಡು. ಚಿಚು ದೋಸೆ ಹೋಟೆಲ್ ಅಲ್ಲ, ಚಿಚು ಎಗ್ ದೋಸೆ ಹೋಟೆಲ್ ಅಂತ ಚೇಂಜ್ ಮಾಡು. ಬಿಸಿ ಬಿಸಿ ದೋಸೆ ಮಾಡಿಕೊಡು. ನಾಳೆಯಿಂದ ನಿನ್ನ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಮಾತ್ರ ನೋಡು. ಆವಾಗ ದಿನ ನಾವೆಲ್ಲರೂ ಪುನಃ ಇಲ್ಲಿಗೆ ಬರ್ತೀವಿ. ನಾನು ಕೂಡ ನನ್ನ ಫ್ರೆಂಡ್ಸ್ ಎಲ್ಲರನ್ನ ಕರ್ಕೊಂಡು ಬರ್ತೀನಿ. ಎಲ್ರಿಗೂ ಆ ಎಗ್ ದೋಸೆ ತುಂಬ ಇಷ್ಟ ಆಗುತ್ತೆ. ಆದರೆ ನಾನು ಅವ್ರನ್ನ ಕರ್ಕೊಂಡು ಬರೋದ್ರಿಂದ ನನಗೆ ದಿನ ಒಂದು ಎಗ್ ದೋಸೆನ ನೀವು ಫ್ರೀಯಾಗಿ ಕೊಡ್ಬೇಕು ಚಿಚು ಅತ್ತೆ. ಅದನ್ನು ಕೇಳಿ ಚಿಚು ನಗುತ್ತಾ, ಖಂಡಿತ ಮಗಳೇ, ಇಲ್ಲಾಂದ್ರೂ ಕೂಡ ನಿನಗೆ ದಿನ ಫ್ರೀಯಾಗಿ ಕೊಡ್ತೀನಿ. ನನ್ನ ವ್ಯಾಪಾರ ಚೆನ್ನಾಗಿ ನಡೀಲಿ. ಹಾಗೆ ಮರುದಿನ ಚಿಚುಕಾಗೆ ಹಳೆ ಬೋರ್ಡ್ನ ಚೇಂಜ್ ಮಾಡಿದ್ಲು. ಹೊಸ ಬೋರ್ಡ್ ಹಾಕಿದ್ಲು, ಎಗ್ ದೋಸೆ ಅಂತ. ಆ ಎಗ್ ದೋಸೆ ಅನ್ನುವ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತು. ಆ ದಿನ ಸಂಜೆ ಸಮಯ ಪುನಃ ಚಿಚುಕಾಗೆ ಹೋಟೆಲ್ ಹತ್ರ ಸುಮಾರು ಜನ ನಿಂತ್ಕೊಂಡಿದ್ರು. ಚಿಚು, ಏನೋ ಹೊಸದಾಗಿ ಎಗ್ ದೋಸೆ ವ್ಯಾಪಾರ ಶುರು ಮಾಡಿದ್ಯಾ ಅಂತೆ? ಕೆಲವು ದಿನ ನಿನ್ನ ವ್ಯಾಪಾರ ಸರಿಯಾಗಿ ನಡೀಲಿಲ್ಲ. ಇವಾಗ ಪುನಃ ಎಗ್ ದೋಸೆ ಹಾಕಿ ಆ ವ್ಯಾಪಾರ ಚೆನ್ನಾಗಿ ನಡೀತಿದೆ ಹಾಗಂತ ಹೇಳಿದಾಗ ಚಿಚು ಸಂತೋಷದಿಂದ, ಇದೆಲ್ಲದಕ್ಕೂ ಕಾರಣ ನನ್ನ ಗೆಳತಿಯರು. ಅವರು ನನಗೆ ಕೊಡುವ ಸಪೋರ್ಟ್, ಅವ್ರು ಕೊಟ್ಟ ಐಡಿಯಾದಿಂದಾನೆ ನನ್ನ ವ್ಯಾಪಾರ ಚೆನ್ನಾಗಿ ನಡೀತಿರೋದು. ಚಿಚು, ಮಾತಾಡೋದನ್ನು ಬಿಡು, ಅಲ್ಲಿ ನೋಡು ಕಸ್ಟಮರ್ಸ್ ಬರ್ತಿದ್ದಾರೆ, ಬೇಗ ಬೇಗ. ಆವಾಗ ಚೋಟು ಕೂಡ, ಕೊತ್ತಂಬರಿ ತಗೊಂಡು ಬಂದಿದ್ದೀನಿ, ತಗೋ ಇದನ್ನು ಹಾಕು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬುಜ್ಜಿಗುಬ್ಬಚ್ಚಿಯ ಹಸಿವು, ಚೋಟು ಕೊಟ್ಟ ಒಂದು ಐಡಿಯಾ, ಟೋನಿ ಕೊಟ್ಟ ಸಪೋರ್ಟ್, ಇದೆಲ್ಲಾನು ಸೇರಿ ಚಿಚುಕಾಗಿಯ ವ್ಯಾಪಾರ ಪುನಃ ಚೆನ್ನಾಗಿ ನಡೆಯೋಕ್ಕೆ ಶುರುವಾಯಿತು.